ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣಿಸ್ತಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊಸೆಯೊಬ್ಬಳ ಮಾತಿಗೆ ಧ್ವನಿ ನೀಡುತ್ತಿದ್ದೇನೆ. ನಾ ಹುಟ್ಟಿದ ಮನೆ ಇನ್ನೂ ನನ್ನದಲ್ಲ, ನಾ ಮೆಟ್ಟಿದ ಮನೆಯೇ ಇನ್ನೂ ನನಗೆಲ್ಲ. ಮುದ್ದಿನ ಮಗುವಾಗಿ ಬೆಳೆದಿದ್ದೆ ಅಂದು, ಸೊಸೆಯಾಗಿ ಜವಾಬ್ದಾರಿ ಹೊತ್ತಿರುವೆ ಇಂದು. ಈ ಮಾತಿಗೂ ಮುನಿಸು ತೋರುತ್ತಿದ್ದೆ ಅಂದು, ಇಸಿಕೊಳ್ಳುವುದು ಕಲಿತು ಬಿಟ್ಟಿರುವೆ ಇಂದು. ಸಣ್ಣ ಗಾಯಕ್ಕೂ ಕೂಗಿ ರಂಪ ಮಾಡುತ್ತಿದ್ದೆ ಅಂದು, ಎಷ್ಟೇ ನೋವಾದರೂ ಒಬ್ಬಳೆ ಕಣ್ಣೀರು ಒರೆಸಿಕೊಳ್ಳುವೆ ಇಂದು. ಒಂದು ದಿನವೂ ಅಪ್ಪ ಅಮ್ಮನನ್ನು ಬಿಟ್ಟು ಇದ್ದವರಲ್ಲ ನಾವು ಅಂದು, ಅವರನ್ನು ಕಾಣಲು ಅನುಮತಿ ಪಡೆಯಬೇಕಿದೆ ಇಂದು. ಎಷ್ಟೆಲ್ಲ ಬದಲಾವಣೆ ಆಗಿದೆ ನಿನ್ನಲ್ಲಿ ಎಂದು ಹೇಳುವಾಗ ಅನಿಸುತ್ತಿದೆ ಇಂದು, ಇದು ಅನಿವಾರ್ಯದ ಪರಿವರ್ತನೆ ಇರಬಹುದು ಎಂದು. ಬೆಳೆಸಿದ ತವರನ್ನು ತೊರೆದು ಬರುವ ಹೆಣ್ಣನ್ನು ಯಾವತ್ತೂ ನೋಯಿಸಬೇಡಿ. ಏಕೆಂದರೆ ಅವಳ ತಂದೆ ತಾಯಿ ಅವಳನ್ನು ಮನೆಗೆ ಭಾರವಾದವಳು ಎಂದು ಕಳುಹಿಸಿದ್ದಲ್ಲ, ಬದಲಾಗಿ ಅವಳಿಗೆ ಇನ್ನೂ ಉತ್ತಮ ಮತ್ತು ಬಂಗಾರ ಜೀವನ ಸಿಗಲಿ ಎಂದು ಕಳುಹಿಸಿರುತ್ತಾರೆ. ಪೈಗಂಬರ್ ಮಹಮ್ಮದರು ಹೆಣ್ಣಿನ ಕುರಿತು ವಿವಿಧ ಸಂದರ್ಭಗಳಲ್ಲಿ ಹೇಳಿದ ನುಡಿಮುತ್ತುಗಳ ಸಾರಾಂಶ ಹೀಗಿದೆ. ಹುಟ್ಟಿದಾಗ ತಂದೆ ತಾಯಿಯರಿಗೆ ಸ್ವರ್ಗ ನೀಡುವ, ಮದುವೆಯಾದಾಗ ಗಂಡನಿಗೆ ಸ್ವರ್ಗ ನೀಡುವ, ತಾಯಿಯಾದಾಗ ಮಕ್ಕಳಿಗೆ ಸ್ವರ್ಗ ನೀಡುವವಳೇ ಹೆಣ್ಣು. ಅವಳನ್ನು ಒಂದಂತೆ ನೋಡಿಕೊಳ್ಳಿ, ಜೀವನವಲ್ಲ ಜಗವೇ ಸುಂದರವಾಗಿ ಕಾಣಿಸುತ್ತದೆ ಎಂದು. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಎಲ್ರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.